ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಲಿತಾ ಸಹಸ್ರನಾಮ ಕಲಿಕೆ ಹಾದಿಯಲ್ಲಿ ಇಂದಿನ ದಿನ ನಾವು 71ನೇ ಶ್ಲೋಕದಿಂದ 80ನೇ ಶ್ಲೋಕದವರೆಗೆ ಕಲಿಯೋಣ. ಸೂರ್ಯಗೆ 70ನೇ ಶ್ಲೋಕ ಒಂದ್ಸರಿ ರಿಪೀಟ್ ಮಾಡೋಣ ಒನ್ ಟೈಮ್. ಗಣಪತಿ ಸ್ತೋತ್ರ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೋ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲಲಿತಾ ಸಹಸ್ರನಾಮದ ಕಲಿತಿರುವ 70ನೇ ಶ್ಲೋಕ. ನಾರಾಯಣೀ ನಾದರೂಪ ನಾಮರೂಪ ವಿವರ್ಜಿತ ಹ್ರೀಂಕಾರಿ ಹ್ರೀಮತಿ ಹೃದಯ ಹೇಯೋಪಾದೇಯವರ್ಜಿತ. ಈಗ 71ನೇ ಶ್ಲೋಕ ಮೂರು ಬಾರಿ ಕಲಿಯೋಣ. ರಾಜರಾಜಾರ್ಚಿತಾರಾಜ್ಞಿ ರಮ್ಯಾ ರಾಜೀವಲೋಚನಾ. ರಾಜರಾಜಾರ್ಚಿತಾರಾಜ್ಞಿ ರಮ್ಯಾ ರಾಜೀವಲೋಚನಾ. ರಾಜರಾಜಾರ್ಚಿತಾರಾಜ್ಞಿ ರಮ್ಯಾ ರಾಜೀವಲೋಚನಾ. ರಂಜನಿ ರಮಣಿ ರಸ್ಯ ರಣತ್ ಕಿಂಕಿಣಿ ಮೇಖಲಾ. ರಂಜನಿ ರಮಣಿ ರಸ್ಯ ರಣತ್ ಕಿಂಕಿಣಿ ಮೇಖಲಾ. ರಂಜನಿ ರಮಣಿ ರಸ್ಯ ರಣತ್ ಕಿಂಕಿಣಿ ಮೇಖಲಾ. ರಾಜರಾಜಾರ್ಚಿತಾರಾಜ್ಞಿ ರಮ್ಯಾ ರಾಜೀವಲೋಚನಾ. ರಂಜನಿ ರಮಣಿ ರಸ್ಯ ರಣತ್ ಕಿಂಕಿಣಿ ಮೇಖಲಾ. ರಾಜರಾಜಾರ್ಚಿತಾರಾಜ್ಞಿ ರಮ್ಯಾ ರಾಜೀವಲೋಚನಾ. ರಂಜನಿ ರಮಣಿ ರಸ್ಯ ರಣತ್ ಕಿಂಕಿಣಿ ಮೇಖಲಾ. ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯಾ. ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯಾ. ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯಾ. ರಕ್ಷಾಕರಿ ರಾಕ್ಷಸಧ್ನಿ ರಾಮ ರಮಣ ಲಂಪಟ. ರಕ್ಷಾಕರಿ ರಾಕ್ಷಸಧ್ನಿ ರಾಮ ರಮಣ ಲಂಪಟ. ರಕ್ಷಾಕರಿ ರಾಕ್ಷಸಧ್ನಿ ರಾಮ ರಮಣ ಲಂಪಟ. ದಯಮಾಡಿ ಇಲ್ಲಿ ಇರುವ ಎಲ್ಲ ದೀರ್ಘಗಳನ್ನು ಗಮನಿಸ್ಕೊಳ್ಬೇಕು. ನೋಡ್ಲಿಕ್ಕೆ ಸುಲಭ ಇರುತ್ತೆ. ಎಲ್ಲರೂ ರಮ ರಮಣ ಲಂಪಟ ಅಂತ ಹೇಳ್ತಾರೆ. ರಮ ಅಲ್ಲ, ರಾಮ ರಮಣ ಲಂಪಟ. ಈ ರೀತಿಯಾಗಿ ಕೇಳುವಾಗ ಕೇಳಿದ್ದನ್ನ ಸರಿಯಾಗಿ ಬಾಯಲ್ಲಿ ಉಚ್ಚಾರಣೆ ಮಾಡೋ ತನಕನೂ ಜವಾಬ್ದಾರಿ ವಹಿಸಬೇಕು. ಈಗ 3 ಬಾರಿ. ಮೊದಲನೇ ಬಾರಿ ಸ್ಲೋ ಆಗಿ, ನಂತರ ಫಾಸ್ಟ್ ಆಗಿ. ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯಾ. ರಕ್ಷಾಕರಿ ರಾಕ್ಷಸಧ್ನಿ ರಾಮ ರಮಣ ಲಂಪಟ. ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯಾ. ರಕ್ಷಾಕರಿ ರಾಕ್ಷಸಧ್ನಿ ರಾಮ ರಮಣ ಲಂಪಟ. ರಮಾ ರಾಕೇಂದು ವದನ ರತಿರೂಪಾ ರತಿಪ್ರಿಯಾ. ರಕ್ಷಾಕರಿ ರಾಕ್ಷಸಧ್ನಿ ರಾಮ ರಮಣ ಲಂಪಟ. ಶ್ಲೋಕ 73. ಕಾಮ್ಯಾ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯಾ. ಕಾಮ್ಯಾ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯಾ. ಕಾಮ್ಯಾ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯಾ.
ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಕಾಮ್ಯ ಕಾಮ ಕಲಾರೂಪ ಕದಂಬ ಕುಸುಮ ಪ್ರಿಯ. ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಕಾಮ್ಯ ಕಾಮ ಕಲಾರೂಪ ಕದಂಬ ಕುಸುಮ ಪ್ರಿಯ. ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಕಾಮ್ಯ ಕಾಮ ಕಲಾರೂಪ ಕದಂಬ ಕುಸುಮ ಪ್ರಿಯ. ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ. ಯಾಕೆ ಫಾಸ್ಟಾಗಿ ಹೇಳಿದೆ ಅಂತಂದ್ರೆ, ಫಾಸ್ಟಾಗಿ ಹೇಳ್ದಾಗ್ಲೂ ಈಗ ಕಾಮ್ಯ ಕಾಮ ಕಲಾರೂಪ ಪಾಗೆ ದೀರ್ಘ ಉಂಟು, ಅದನ್ನ ಕಾಮ್ಯ ಕಾಮ ಕಲಾರೂಪ ಕದಂಬ ಆ ಥರ ಹೇಳ್ತಾರೆ. ಅದರಿಂದ ಅದನ್ನ ಗಮನಿಸಿ ಎಲ್ಲಿ ದೀರ್ಘ ಇದೆ ಅದನ್ನ ದೀರ್ಘ ಕೊಡಬೇಕು. ಫಾಸ್ಟ್ ಬಂದರೂ ಅದಕ್ಕೆ ತಕ್ಕಂತೆ ಅದಕ್ಕೆ ಇರುವ ಜಾಗವನ್ನು ನಾವು ಕೊಡಲೇಬೇಕು ಅಂತ. ಶ್ಲೋಕ 74. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ. ವರದಾ ವಾಮನಯನ ವಾರುಣಿ ಮದವಿಹ್ವಲ. ವರದಾ ವಾಮನಯನ ವಾರುಣಿ ಮದವಿಹ್ವಲ. ವರದಾ ವಾಮನಯನ ವಾರುಣಿ ಮದವಿಹ್ವಲ. ಇದೇ ರೀತಿಯಾಗಿ 3 ಬಾರಿ ಹೇಳಿದ್ರೆ ಮಾತ್ರ ಸ್ವಲ್ಪ ಮಟ್ಟಿಗೆ ನಾವು ಆ ಶ್ಲೋಕಗಳಿಗೆ ಹತ್ತಿರವಾಗ್ಬೋದು. ಅದೇ ರೀತಿಯಾಗಿ ನಾವು ನಮಗೆ ಎಷ್ಟು ಸಮಯ ಹೇಳಿದ್ರೆ ಬರುತ್ತೋ ಅಷ್ಟು ಸಮಯ ನಾವು ರಿಪೀಟ್ ಮಾಡಬೇಕು. 1 ಟೈಮ್ ಕಂಪ್ಲೀಟ್ ಮಾಡಿದ್ಮೇಲೆ ಪುನಃ ಇನ್ ಟೈಮು ಆ ಥರ. ಓಕೆ, ಇಲ್ಲಾದ್ರೆ 11 ಸತಿ ನಾವು ಕಂಟಿನ್ಯೂಸ್ ಆಗಿ ಹೇಳಬೇಕಾಗತ್ತೆ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ. ರಿಪೀಟ್ ಮಾಡ್ತೀನಿ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ. ವರದಾ ವಾಮನಯನ ವಾರುಣಿ ಮದವಿಹ್ವಲ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ. ವರದಾ ವಾಮನಯನ ವಾರುಣಿ ಮದವಿಹ್ವಲ. ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ. ವರದಾ ವಾಮನಯನ ವಾರುಣಿ ಮದವಿಹ್ವಲ. ಶ್ಲೋಕ 75. ವಿಶ್ವಾಧಿಕಾ ವೇದವೇದ್ಯ ವಿಂಧ್ಯಾಚಲ ನಿವಾಸಿನಿ. ಇಲ್ಲಿ ನೀ ಬಿಟ್ಬಿಟ್ಟು ಬರೀ ವಾಸಿನಿ ಹೇಳೋ ಒಂದು ವಾಡಿಕೆ ಇಟ್ಕೊಂಡ್ಬಿಡ್ತಾರೆ ಸಣ್ಣ ಪುಟ್ಟ ತಪ್ಪುಗಳಲ್ಲಿ ಅದೊಂದು. ವಿಶ್ವಾಧಿಕಾ ವೇದವೇದ್ಯ ವಿಂಧ್ಯಾಚಲ ನಿವಾಸಿನಿ. ವಿಶ್ವಾಧಿಕಾ ವೇದವೇದ್ಯ ವಿಂಧ್ಯಾಚಲ ನಿವಾಸಿನಿ. ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ವಿಶ್ವಾಧಿಕಾ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ. ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ವಿಶ್ವಾಧಿಕಾ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ. ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಶ್ಲೋಕ 76. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ. ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಕ್ಷಯ ವೃದ್ಧಿ ವಿನಿರ್ಮುಕ್ತ
ಕ್ಷೇತ್ರಪಾಲ ಸಮರ್ಚಿತ. ಅರ್ಕಾವತ್ತುಗಳನ್ನು ಸ್ವಲ್ಪ ಗಮನಿಸಿ ಹೇಳಬೇಕಾಗತ್ತೆ. ಕ್ಷಯ ವೃದ್ಧಿ, ಇಲ್ಲಿ ವೃದ್ಧಿಗೆ ರು ಒಟ್ರು ಸುಳಿ, ಅದು ರಕಾರದ ಒಂದು ಒತ್ತಕ್ಷರನೇ. ರು ಒಟ್ರು ಸುಳಿ, ವಾಕಾರಕ್ಕೆ ರು ಒಟ್ರು ಸುಳಿ ವೃದ್ಧಿ. ನಂತರ ವಿನಿರ್ ಮುಕ್ತ, ಇಲ್ಲಿ ವಿ ನಿ ಮಾಗೆ ಹೂ ಕೊಂಬು ಹೂ ಗುಡ್ಸು ಇದೆ, ಹೂ ಕೊಂಬು ಇದೆ. ಅದನ್ನ ಆದ್ಮೇಲೆ ಅರ್ಕಾವತ್ತು ಇದೆ, ಅದು ಕೂಡ ರಾ ಅಕ್ಷರದ ಒಂದು ಒತ್ತಕ್ಷರ. ಅದನ್ನ ಹೇಳಬೇಕಾದ್ರೆ ವಿನಿರ್ ಮುಕ್ತ ಹೇಳಬೇಕು. ಬರೆಯುವಾಗ ಮೂ ಅಕ್ಷರ ಆದ್ಮೇಲೆ ಈ ರೀತಿಯಾಗಿ ಒಂದು ಅರ್ಕಾವತ್ತು ಬರುತ್ತೆ. ಕ್ಷೇತ್ರಪಾಲ ಸಮರ್ಚಿತ, ಇಲ್ಲಿ ಕ್ಷೇತ್ರ ಅನ್ನೋ ಕಡೆ ರಾ ಅರ್ಧ ಚಂದ್ರಾಕಾರದ ಒತ್ತಕ್ಷರ. ರಾಗೆ 3 ರೀತಿಯಾದ ಒಂದು ಒತ್ತಕ್ಷರಗಳನ್ನು ಕೊಡುವ ರೀತಿ ಗೊತ್ತಿರುತ್ತೆ ನಿಮಗೆ. ಅದು ಗೊತ್ತಿರುತ್ತೆ, ಅದನ್ನು ನೋಟಿಸ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಎಲ್ಲೆಲ್ಲಿ ಹೇಗೆ ಬರುತ್ತೆ ಅಂತ. ಓಕೆ. ನಂತರ ಕ್ಷೇತ್ರ ಅನ್ನೋದನ್ನು ತಕಾರನ ಒತ್ತಿ ಹೇಳಬೇಕು ಅಂತ ಹೀಗೆ ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೀನಿ ನಾನು. ಅದನ್ನು ಅನುಸರಿಸ್ಕೊಳ್ಬೇಕು. ಯಾವ ಅಕ್ಷರನ ಅದು ಅವಲಂಬಿಸಿರುತ್ತೋ, ಈ ಕೆಳಗಡೆ ರಕಾರ ಬಂದಿರೋದು, ಈಗ ಇಲ್ಲಿ ತಕಾರ, ಆ ತಕಾರಕ್ಕೆ ರಕಾರ ಬಂದಿದೆ, ಆ ತಕಾರನ ನಾವು ಡಬಲ್ ಸೌಂಟಿಂಗ್ ಕೊಡಬೇಕು, ತಾಗೆ ತಾವತ್ತು ಬರೋ ಹಾಗೆ ಕೊಡಬೇಕು. ಕ್ಷೇತ್ರಪಾಲ ಸಮರ್ಚಿತ, ಇಲ್ಲೂ ಅಷ್ಟು ಕೂಡ ಸಮರ್ ಬರೆದ್ಬಿಟ್ಟು ಸ ಮ ರು ಅರ್ಧ ಅಂದರೆ ವ್ಯಂಜನ ರುಕಾರ ಬರೆದ್ರೆ ಹೇಗೆ ಬರಿತೀವೋ ಹಾಗೆ ಬರೆದು ಚಿತ ಅಂತ ಬರೆದ್ರೆ ಹೇಗೆ ಓದ್ತೀವೋ ಅದೇ ರೀತಿ ಅದನ್ನು ಕೂಡಿಸಿ ಬರೀಬೇಕಾದ್ರೆ ಸ ಮ ಚಾಗೆ ಈ ಕೊಂಬು ಈ ಆಮೇಲೆ ಅರ್ಕಾವತ್ತು ಕೊಟ್ಟಿರ್ತಾರೆ. ಅದನ್ನು ಓದುವ ರೀತಿ ನಾವು ಸಮರ್ಚಿತ. ಅದನ್ನು 1-2-3 ಕ್ಲಾಸಲ್ಲಿ ಹೇಳಬಹುದು ಬಿಡಿಸಿ ಬಿಡಿಸಿ. ನೀವು ಅದನ್ನು ಅಭ್ಯಾಸ ಅಳವಡಿಸಿಕೊಂಡ್ರೆ ಮಾತ್ರ ನಿಮಗೆ ಯಾವುದೇ ಶ್ಲೋಕನೇ ಆಗಲಿ ನೀವು ತಪ್ಪಿಲ್ಲದೆ ನಾವು ಸರಾಗವಾಗಿ ಓದಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ. ಇಲ್ಲಿ ಎಲ್ಲ ಕಡೆನೂ ಕ್ಷೇತ್ರ ಅನ್ನೋದನ್ನು ಯಾವ ರೀತಿ ಸೌಂಡಿಂಗ್ ಮಾಡಬೇಕು ಅದನ್ನು ಗಮನಿಸ್ಕೊಳ್ಳಿ. ಶ್ಲೋಕ 77. ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವಹ್ನಿ ಮಂಡಲ ವಾಸಿನಿ. ಅದನ್ನೇ ನಾವು ಇನ್ನೊಂದು ಥರ ಹೇಳ್ಬೋದು, ವನ್ಹಿ ಮಂಡಲ ವಾಸಿನಿ. ಯಾವುದಾದ್ರೂ ಒಂದನ್ನು ರೂಢಿಸ್ಕೊಳ್ಳಿ, ನಿಮಗೆ ಯಾವುದು ಆಪ್ಯಾಯಮಾನವಾಗಿರುತ್ತೋ ಅಥವಾ ಇದೇ ರೀತಿ ನಾವು ಪ್ರವಚನಗಳನ್ನು ಕೇಳಬೇಕಾದ್ರೆ ಯಾವುದನ್ನು ಸರಿ ಅಂತ ಹೇಳುತ್ತೋ, ನಿಮ್ಮ ಮನಕ್ಕೆ ಯಾವುದು ಮುಟ್ಟಿರುತ್ತೋ ಆ ರೀತಿ ಹೇಳಿ. ಎರಡೂ ಹೇಳ್ಬೋದು, ಯಾವುದು ನಿಮಗೆ ಅನುಕೂಲವೋ ಅದನ್ನು ಹೇಳಿ. ವಹ್ನಿ ಹಾಗೆ ಈ ಗುಡಿಸು ಕೊಟ್ಟು ನಾವತ್ತು ಕೊಟ್ಟಿರ್ತಾರೆ. ಇದನ್ನು ನಾವು ಎಲ್ಲ ಕಡೆ ಒತ್ತಕ್ಷರನ ನಾವು ಮೇಯ್ನಾಗಿ ತಗೊಂಡು ಮೇಲಿನ ಅಕ್ಷರನ ಅರ್ಧ ಹೇಳಿರ್ತೀವಿ, ಅದನ್ನು ಗಮನಿಸ್ಕೊಳ್ಳಿ ನೀವು. ಆದರೆ ಇಲ್ಲಿ ಅದನ್ನು ಆ ಥರ ಹೇಳಿದ್ರೆ ಅದು ರೂಢಿಯಲ್ಲಿ ಕಮ್ಮಿ ಇರುತ್ತೆ, ವನ್ಹಿ ಅಂತಲೇ ಹೇಳ್ತಾರೆ. ಹಾಗಾಗಿ ವಹ್ನಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಕೆಲವರಿಗೆ. ಓಕೆ, ಈಗ 3 ಬಾರಿ ಒಟ್ಟಿಗೆ 2 ಲೈನ್ಗಳನ್ನು ಅಂದರೆ 2 ಸಾಲುಗಳನ್ನು 4 ಪದಗಳನ್ನು. ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲ ವಾಸಿನಿ ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲ ವಾಸಿನಿ ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲ ವಾಸಿನಿ. ಶ್ಲೋಕ 78. ಭಕ್ತಿ ಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ. ಗಮನಿಸ್ಕೊಳ್ಳಿ, ವಿಮೋಚನಿ ಆ ಥರ ಎಲ್ಲ ಹೇಳ್ತಾರೆ. ನೀವು ಆಧರಿಸುವ ಪುಸ್ತಕ ಯಾವ ಥರ ಇದೆಯೋ ಅದನ್ನು ಇರೋದ್ರಲ್ಲಿ ಬೆಸ್ಟ್ ಯಾವುದು ಅಂದರೆ ನಾನು ಅನುಸರಿಸೋದು
ನನಗೆ ಗುರುಗಳು ಹೇಳಿದ್ದು ರಾಮಕೃಷ್ಣ ಆಶ್ರಮದ ಈ ಪುಸ್ತಕ. ಇದನ್ನು ಬೈಂಡು ಫೇಸ್ ನೋಡಿದ್ರೆ, ನಿಮಗೆ ಮುಖಪುಟ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಇದು ರಾಮಕೃಷ್ಣ ಆಶ್ರಮದಲ್ಲಿ ಮುದ್ರಿತವಾಗಿರುವಂಥ ಪುಸ್ತಕ. ಇದರಲ್ಲಿ ತ್ರಿಶತಿ ಸಮೇತ ಇದೆ. ನಂತರ ಇದರಲ್ಲಿ ಲಲಿತಾ ಸಹಸ್ರನಾಮಕ್ಕೆ ಒಂದು ಭಾವಾರ್ಥವನ್ನು ಸಂಕ್ಷಿಪ್ತವಾಗಿ ಅದನ್ನು ಬಿಡಿಸಿ ಒಂದು ಕಡೆ ಬರೆದು ತೋರಿಸಿದ್ದಾರೆ. ಎಲ್ಲ ಶ್ಲೋಕಗಳಿಗೂ ಅದನ್ನು ಅನುಸಂಧಾನ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ಸರಿಯಾಗಿದೆ ಅಂತ ಹೇಳಿ ನಂಗೆ ಗುರುಗಳು ನಿಮಗೆಲ್ಲರಿಗೂ ನಾವು ಯೂಟ್ಯೂಬ್ನಲ್ಲಿ ನಾನು ಎಲ್ಲರಿಗೂ ಕಲಿಸ್ತೀನಿ ಅಂತ ಹೇಳಿದಾಗ ಈ ಪುಸ್ತಕನ ರೆಫರ್ ಮಾಡಿದ್ದಾರೆ. ಅದರಿಂದ ಇದನ್ನು ನಾನು ಅನುಸರಿಸ್ತಾ ಇದ್ದೀನಿ. ಇನ್ನು ಕೆಲವು ಕಡೆ ವಿಡಿಯೋಗಳಲ್ಲಿ ತುಂಬ ಒಳ್ಳೆ ವಿದ್ವಾಂಸರು ಹೇಳಬೇಕಾದ್ರೆ ಇದರಲ್ಲೂ ಕೆಲವು ಭೇದಗಳಿರುತ್ತೆ. ನಿಮ್ಗೆ ಯಾವುದು ಸರಿ ಅನಿಸುತ್ತೋ ಅದು ಒಂದನ್ನು ಇಟ್ಕೊಂಡು ಪರಿಪಾಲಿಸಿ. ಓಕೆ. ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ, ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ, ಸಂಹೃತ ಶೇಷಪಾಖಂಡ ಸದಾಚಾರ ಪ್ರವರ್ತಿಕಾ. ಇಲ್ಲಿ ಸಂಹೃತ, ಅದನ್ನ ಎಲ್ಲ ಥರದವರು ಇರ್ತಾರೆ. ಎಲ್ಲರೂ ತುಂಬ ಜಾಣರೇ ಆಗಿರಬೇಕು ಅಂತೇನಿಲ್ಲ. ಭಕ್ತಿ ಇದ್ರೆ ಸಾಕು ಕಲಿಬೇಕು ಅನ್ನೋದು. ಆಮೇಲೆ ಆ ನಿಷ್ಠೆ, ಭಕ್ತಿ ಅನ್ನೋದು ನಿಷ್ಠೆಗೆ ನಾವು ಎಷ್ಟು ಅದಕ್ಕೆ ಕೊನೆವರೆಗೂ ಅದನ್ನು ಹಾಗೇ ಒಂದು ಕನ್ಸಿಸ್ಟೆನ್ಸಿ, ಆ ಭಕ್ತಿನ ನಾವು ಇಟ್ಕೊಂಡು ನಿಷ್ಠಾವಂತರಾಗಿ ಅದನ್ನು ಕಲಿಲೇಬೇಕು ಅನ್ನೋ ಛಲದಲ್ಲಿ ಕಲಿತೀವೋ ಅವರು 0 ಇದ್ರೂ ಮೈನಸ್ ಇದ್ರೂ ಆ ಜ್ಞಾನದಲ್ಲಿ, ಗ್ರಾಮರ್ ಜ್ಞಾನದಲ್ಲಿ ಅದನ್ನು ಖಂಡಿತ ಕಲಿತಾರೆ. ಅದಕ್ಕೆ ನಾನು ತುಂಬ ಜನ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ, ಅವರು ಅದಕ್ಕೆ ಉದಾಹರಣೆ ಆಗಿದ್ದಾರೆ. ಇಲ್ಲಿ ಅದರ ಒಂದು ಅನುಭವದ ಪ್ರಕಾರ ಹೇಳ್ತೀನಿ. ಸಂಹೃತ, ಸಾಗೆ ಒಂದು ಅನುಸ್ವಾರ ಕೊಟ್ಟಿದ್ದಾರೆ. ಸಂ ಅ ಆ ಇ ನಲ್ಲಿ ಕೊನೆಯಲ್ಲಿ ಅಮ್ಮಹ ಬರೀತಾರಲ್ಲ, ಅದೇ ರೀತಿ ಸಾಗೆ ಸ ಸ ಸಿ ಸಿ ಸು ಅಂತ ಎಲ್ಲ ಹೇಳಿಸ್ತಾರಲ್ಲ, ಆ ಸಾಗೆ 0 ಒಂದು ಅನುಸ್ವಾರ ಕೊಟ್ಟರೆ, 1 0 ಕೊಟ್ಟರೆ ಅನುಸ್ವಾರ ಅಂತ ಅದಕ್ಕೆ ಹೇಳ್ತಾರೆ. ಸಂ ಆಯಿತು. ಈಗ ಸಂ ಆದಮೇಲೆ ಹಕಾರ, ಅದಕ್ಕೆ ರು ಒಟ್ರು ಸುಳಿ ಕೊಟ್ಟಿದ್ದಾರೆ. ಸಂಹೃತ, ಇದನ್ನು ಓದುವ ರೀತಿ ಹೀಗೆ. ಅದನ್ನು ಗೊಂದಲ ಮಾಡಿಕೊಂಡು ಪಾಪ ಕಷ್ಟಪಡ್ತಾರೆ. ಆ ಕಷ್ಟದಿಂದ ಏನಾದರೂ ಅದನ್ನು ಒಂದು ಟೆನ್ಸಲ್ಲಿ ಅದು ಹೇಗೆಯೋ ಹಾಗೆ ಉಚ್ಚಾರಣೆ ಮಾಡುವ ಅಭ್ಯಾಸಗಳು ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಆ ಕಡೆ ಈ ಕಡೆ ಯಾರ್ಯಾರ್ದೋ ಒಂದು ಆಡಿಯೋ ಕೇಳಿಕೊಂಡು ಅಥವಾ ಪುಸ್ತಕ ನೋಡಿಕೊಂಡು ನಾವು ದೇವ್ರ ಮುಂದೆ ಕಲಶ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಹೇಳ್ತೀವಿ ಅಂತ ಹೋದಾಗ, ನಮ್ಮಿಂದ ನಾವೇ ಕಲ್ತ್ಕೊಂಡಾಗ ಈ ರೀತಿಯಾದ ತಪ್ಪುಗಳು ಉಳ್ಕೊಂಡ್ಬಿಟ್ಟಿರ್ತದೆ. ಹೊಸದಾಗಿ ಏನು ಕಲಿತಿದ್ದವ್ರಿಗೆ ಒಂದು ಪಕ್ಷ ಕಲಿಸ್ಬೋದು. ಉಳ್ಕೊಂಡಿರೋದನ್ನು ತಿದ್ಕೋಬೇಕಾದ್ರೆ ಅವರೇ ಮನಸ್ಸು ಮಾಡಬೇಕು. ಯಾರು ಕಲ್ತಿರ್ತಾರೆ ತಪ್ಪಾಗಿ ಅವರೇ ಮನಸ್ಸು ಮಾಡ್ಕೊಳ್ಬೇಕು. ಅವ್ರಿಗೋಸ್ಕರ ಇದನ್ನು ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಸಂಹೃತ, ಸಂಹೃತ ಶೇಷ ಪಾಖಂಡ, ಇಲ್ಲೂ ಅಷ್ಟೇ ಪಾ ಆದಮೇಲೆ 1 0 ಇದೆ. ಪಾಖಂಡ, ಪಾಖಂಡ ಇದು ಮಹಾಪ್ರಾಣ ಅಂದರೆ ಕ ಖ, 2ನೇ ಖ ಅಂತ ಹೇಳ್ತಾರೆ. ಅದನ್ನು ನಾವು ಮಹಾಪ್ರಾಣ ಖ ಅಂತ ಹೇಳ್ತೀವಿ. ಸದಾಚಾರ ಪ್ರವರ್ತಿಕ. ಈಗ ಇದನ್ನು 3 ಬಾರಿ ಹೇಳೋಣ. ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ, ಸಂಹೃತಾ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕಾ. ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ, ಸಂಹೃತಾ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕಾ. ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ, ಸಂಹೃತಾ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕಾ. ಶ್ಲೋಕ 79. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಇಲ್ಲಿ ಒಂದು ಕಡೆ ಎಕ್ಸಾಂಪಲ್ ಒಂದು ಒತ್ತಕ್ಷಣ ನಾನು ನಿಮಗೆ ಬಿಡಿಸಿ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ. ತಾಪತ್ರಯಾಗ್ನಿ ಗೊತ್ತಿರೋದು ಹಾಗೆ ರಾ ಅಟ್ರಸ್ವ ಅರ್ಧ ಚಂದ್ರಾಕಾರ ರಾ ಕೊಟ್ಟಿರೋದ್ರಿಂದ ತಾಪತ್ರ, ತಾಪತ್ರಯಾಗ್ನಿ ಆ ರೀತಿ ತಾಪತ್ರಯಾಗ್ನಿ ತಾನ ತಾವತ್ತು ಕೊಟ್ಟು ಹೇಳಬೇಕು. ಸಂತಪ್ತ ಹಾಗೆ ತಾವತ್ತು ಗೊತ್ತಿರುತ್ತೆ. ಸಮಾಹ್ಲಾದನ ಇಲ್ಲಿ ಹಾಗೆ ಈ ದೀರ್ಘ ಕೊಟ್ಟಿದ್ದಾರೆ. ಹಾ ಹಾಗೆ ದೀರ್ಘ ಕೊಟ್ಟು ಕೆಳಗಡೆ ಲಾವತ್ತು ಕೊಟ್ಟಿರ್ತೇವೆ ಬರೆಯೋ ರೀತಿ. ಅದನ್ನು ನಾವು ಹೇಳ್ಬೇಕಾದ್ರೆ ಸಮಾಹ ಅದನ್ನು ಅರ್ಧ ಹೇಳಿ, ಲಾ ಇದೆಯಲ್ಲ ಒತ್ತಕ್ಷರ, ಅದಕ್ಕೆ ಮೇಲಿರೋ ದೀರ್ಘನ ನಾವು ಕೊಟ್ಟು ಉಚ್ಚಾರಣೆ ಮಾಡೋದು ಕ್ರಮ. ಅಂದರೆ ಒಂದು ಗ್ರಾಮರ್ ಅಂತ ಹೇಳ್ತಾರಲ್ಲ, ಇಲ್ಲಿ ಇರೋ ವ್ಯಾಕರಣ ಅದನ್ನು ಓದುವ ಪರಿಪಾಠ ಆಗಿರುತ್ತೆ. ಕನ್ಫ್ಯೂಷನ್ ಮಾಡಿಕೊಂಡು ಸಮಾಹ್ಲಾದನ ಅದನ್ನು ಹೇಗೆ ಓದಬೇಕು ಅಂತ ಗೊತ್ತಾಗ್ದಿರ ಅಲ್ಲೇ ಮುಗುರಿಸ್ತಾ ಇರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಮಾಹ್ಲಾದನ ಚಂದ್ರಿಕಾ ಅಷ್ಟೇ. ಅದನ್ನು ನಾವು ಅನುಭವಿಸ್ಬೇಕು, ಆಮೇಲೆ ಸ್ವೀಕಾರ ಮಾಡಬೇಕು, ಅದನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಆಗ ನಮಗೆ ಅದು ಹತ್ತಿರ ಆಗುತ್ತೆ, ನಮಗೆ
ಅದನ್ನು ನಾವು ಆಪ್ಯಾಯಮಾನವಾಗಿ ಅದನ್ನು ಯಾವಾಗ ನಾವು ಪ್ರೀತಿಸಿ ಹೇಳ್ತೀವೋ ಆವಾಗ ಅದು ತಾನಾಗೇ ಬರುತ್ತೆ. ಓಕೆ, ಇದು 1000 ನಾಮಗಳು, ದುರ್ಗೆಯ ನಾಮಗಳು. ಅದನ್ನು ನಾವು ಪ್ರೀತಿಯಿಂದ ಕರೆದ್ರೆ ಖುಷಿ ಆಗುತ್ತೆ, ಕೆಟ್ಟದಾಗಿ ಕರೆದ್ರೆ ಬೇಜಾರಾಗುತ್ತೆ. ಹೇಗೆ ನಮ್ಮ ಹೆಸರನ್ನ ತಪ್ಪಾಗಿ ಕರೆದ್ರೆ ಎಲ್ರಿಗೂ ಬೇಜಾರಾಗುತ್ತೋ ಹಾಗೇನೆ ಅದರಲ್ಲಿ ಒಂದೇ ಒಂದು ಅಕ್ಷರ ತಪ್ಪಾಗಂಗಿಲ್ಲ. ಅರ್ಧ ಮಾತ್ರಸ್ಥ ಅಂತ ಆ ದುರ್ಗೆಗೆ ಹೇಳೋದು, ಒಂದೊಂದು ಅರ್ಧ ಮಾತ್ರೆ ಕಾಲದಲ್ಲೂ ಅವಳು ಕೂತಿರ್ತಾಳೆ. ಅದನ್ನು ನಾವು ಅಷ್ಟೇ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಹೇಳೋಣ. ಓಕೆ, ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣೀ ತಾಪಸಾರಾಧ್ಯ ತನು ಮಧ್ಯಾ ತಮೋಪಹ. ಮಹಾಪ್ರಾಣಿಗಳು ಗಮನಿಸ್ಕೊಳ್ಳಿ. ತರುಣೀ ತಾಪಸಾರಾಧ್ಯ ತನು ಮಧ್ಯಾ ತಮೋಪಹ. ತರುಣೀ ತಾಪಸಾರಾಧ್ಯ ತನು ಮಧ್ಯಾ ತಮೋಪಹ. ತರುಣೀ ತಾಪಸಾರಾಧ್ಯ ತನು ಮಧ್ಯಾ ತಮೋಪಹ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣೀ ತಾಪಸಾರಾಧ್ಯ ತನು ಮಧ್ಯಾ ತಮೋಪಹ. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣೀ ತಾಪಸಾರಾಧ್ಯ ತನು ಮಧ್ಯಾ ತಮೋಪಹ. ಶ್ಲೋಕ 80. ಇದು ಸ್ವಲ್ಪ ಎಲ್ಲರೂ ಒಂದು ತೊಡರುವಂತ ಶ್ಲೋಕ. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿತಿಸ್ತತ್ಪದ ಲಕ್ಷ್ಯಾರ್ಥ. ಒಟ್ಟಿಗೆ ಕೂಡಿಸಿದಾಗ ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರಸರೂಪಿಣಿ ಚಿದೇಕರಸರೂಪಿಣಿ ಚಿದೇಕರಸರೂಪಿಣಿ. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕ ರಸರೂಪಿಣಿ ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕ ರಸರೂಪಿಣಿ ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕ ರಸರೂಪಿಣಿ. ಸ್ವಾತ್ಮಾನಂದಲವೀಭೂತ ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಇಲ್ಲೂ ಅಷ್ಟೇ, ಬ್ರಹ್ಮ ಎರಡು ರೀತಿ. ಓಕೆ, ಬ್ರಹ್ಮಾದ್ಯಾನಂದ ಸಂತತಿ. ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರಸರೂಪಿಣಿ ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರಸರೂಪಿಣಿ ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರಸರೂಪಿಣಿ ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಇಲ್ಲಿಗೆ 80ನೇ ಶ್ಲೋಕ ಆಯಿತು. 81ನೇ ಶ್ಲೋಕ 2 ಪಾದ ಒಂದು ಸಾಲು ಹೇಳೋಣ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತಾ. ಈ ರೀತಿಯಾಗಿ ಒಂದು ಶ್ಲೋಕ ನಾವು ಮುಂದೆ ಹೇಳೋದ್ರಿಂದ ಮುಂದಿನ ಕಲಿಕೆ ಹಾದಿಯಲ್ಲಿ ನಾವು ಇಲ್ಲಿಗೆ ಬಿಡೋದಿಲ್ಲ, ಮುಂದೆ ಕಲಿಬೇಕು ಅನ್ನೋ ಒಂದು ಇಚ್ಛೆಯನ್ನು ತೋರಿಸುತ್ತೆ ಕ್ರಮ. ದಯಮಾಡಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ, ಕಲಿಯೋ ಹಾದಿಯಲ್ಲಿ ನಿಮಗೆ ಅದು ಪ್ರಯೋಜನ ಆಗಿದ್ದರೆ, ಅಥವಾ ತಪ್ಪುಗಳನ್ನು ತಿದ್ಕೊಳ್ಳೋ ಹಾದಿನಲ್ಲಿ ಅದು ನಿಮಗೆ ಪ್ರಯೋಜನ ಆಗಿದ್ದರೆ ದಯಮಾಡಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ. ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಈಗ ಅದನ್ನು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ನಿಮಗೆ ನಮ್ಮ ವಿಡಿಯೋಗಳು ನಿಮಗೆ ಬೆಲ್ ಐಕಾನ್ ಅದು ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತಿದ್ದಂಗೆ ನಿಮಗೆ ಬರುತ್ತೆ. ಸುಮಾರು ಲೈವ್ ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಕಾರಣ ನಮಗೆ ಎಡಿಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಈಗ ನಾನು ಎಡಿಟಿಂಗ್ಗೆ ನನಗೆ ಒಬ್ಬರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ನನ್ನ ನಂಬರು ಅಥವಾ ಅದರದ್ದು ಒಂದು ಏನಾದರೂ ಒಂದು ಕ್ಲೂ ಕೊಡ್ತೀನಿ. ನಿಮಗೆ ಎಡಿಟ್ ಮಾಡೋರಿಗೆ ಸಹಾಯ ಮಾಡಬೇಕು ಅನಿಸಿದ್ರೆ ಅದಕ್ಕೆ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು. ಎಡಿಟ್ ಮಾಡೋರಿಗೆ ಅವ್ರದ್ದು ನಂಬರು ಅಥವಾ ಯಾವುದಾದ್ರೂ ಒಂದು ನಿಮಗೆ ಅದಕ್ಕೆ ಬೇಕಾಗಿರೋ ಒಂದು ಮಾರ್ಗದರ್ಶನ ಕೊಡ್ತೀನಿ. ಅದಕ್ಕೆ ಬೇಕಾಗಿರೋರು ನಿಮ್ಗೆ ಇಷ್ಟವಾಗಿದ್ದರೆ, ಬಲವಂತ ಯಾವುದೂ ಇಲ್ಲ,
ಇದೆಲ್ಲ ಕೃಷ್ಣಾರ್ಪಣ ಮಸ್ತು. ಏಕೆಂದರೆ ವಿದ್ಯೆಯನ್ನು ನಾನು ಮಾರ್ಕೊಳ್ಬಾರ್ದು ಅಂತ ನನಗೆ ಅದು ಮನಸ್ಸಿನಲ್ಲಿ ಕೂತಿರೋದ್ರಿಂದ ನಾನು ಇದೆಲ್ಲ ಶ್ರೀಕೃಷ್ಣಾರ್ಪಣ ಮಸ್ತು. ಆ ಭಗವಂತ ನುಡಿಸಿದ್ದನ್ನು ನಾನು ನುಡಿಸ್ತಾ ಇದ್ದೀನಿ. ಆ ದುರ್ಗೆ ನನ್ನ ಬಾಯಲ್ಲಿ ಏನು ನುಡಿಸಿದಾಳೋ ಅದನ್ನು ನುಡಿಸ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಆ ದುರ್ಗೆನೇ ಕ್ಷಮೆ ಮಾಡಬೇಕು. ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಡಬೇಕು, ಇನ್ನಷ್ಟು ಜನ ಕಲಿಯಂಗೆ ಆಗಬೇಕು ಅಂತ ನನ್ನ ಇಚ್ಛೆ. ಇದು ನನಗೆ ಏನೂ ಬರ್ತಾ ಇರಲಿಲ್ಲ, ಅದನ್ನು ಕಲಿತು ಇವತ್ತು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಅಂದರೆ ಆ ದುರ್ಗೆನೇ, ಅವಳ ಅನುಗ್ರಹವೇ ಕಾರಣ. ಇವಳ ಅನುಗ್ರಹ ಎಲ್ಲರಿಗೂ ಸಿಗುವಂತಾಗಲಿ, ನೀವು 10 ಜನಕ್ಕೆ ಕಲಿಸುವಂತಾಗಲಿ ಅಂತ ನಾನು ಇಚ್ಛೆ ಪಡ್ತಾ ಈ ತರಗತಿನ ನಾನು ಮುಕ್ತಾಯ ಮಾಡ್ತೀನಿ. ಇದೇ ರೀತಿಯಾಗಿ ಇಲ್ಲಿವರೆಗೆ ಮೊದಲನೇ 5ನೇ ಅಧ್ಯಾಯಗಳು ಅಂದರೆ 1ರಿಂದ 10, 10ರಿಂದ 20 ಆ ಥರ 50 ತನಕ ಆಡಿಯೋ ನಾನು ಮುಖಾಂತರ ನಿಮಗೆ ಅದನ್ನು ಹೇಳ್ಕೊಟ್ಟಿದ್ದೆ. ಅದಕ್ಕೆ ಸುಮಾರು ಜನಗಳ ಒಂದು ಅಭಿಪ್ರಾಯದ ಪ್ರಕಾರ ಅದನ್ನು ವಿಡಿಯೋ ಮುಖಾಂತರ ಬಂದಿದೆ. ಯಾಕೆಂದರೆ ನಿಮಗೆ ಅದರದ್ದು ಒಂದು ಉಚ್ಚಾರಣೆ ಒಂದು ಸಿಗಲಿ, ಇನ್ನೂ ಇಂಪ್ರೆಸಿವ್ ಆಗಿರಲಿ, ಅದರದ್ದು ಬೆನಿಫಿಟ್ ಜಾಸ್ತಿ ಸಿಗಲಿ ಅಂತ. ಹಾಗಾಗಿ ಸ್ವಲ್ಪ ಮಧ್ಯದಲ್ಲಿ ಲೇಟ್ ಆಯಿತು, ಕ್ಷಮೆ ಇರಲಿ. ಇನ್ನು ಮುಂದೆ ಅದನ್ನು ನಾನು ಕೊನೆಯವರೆಗೂ ವಿಡಿಯೋ ಮುಖಾಂತರನೇ ನಾನು ತಲುಪಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು.